ಬಾಗಲಕೋಟೆ ಜಿಲ್ಲೆ ವಿಜಯಮಹಾಂತೇಶ ಸಾರ್ವಸ್ತ್ರದ ಕಲಾ ವಿಜ್ಞಾನ ಹಾಗೂ ವೈಎಸ್ ಬೆಳ್ಳಿಹಾಳ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹುನಗುಂದಕ್ಕೆ ಪ್ರಸಕ್ತ ಸಾಲಿನಲ್ಲಿ ರಾಷ್ಟ್ರೀಯ ಮೌಲ್ಯೀಕರಣ ಮತ್ತು ಮಾನ್ಯತಾ ಪರಿಷತ್ತಿನ ಕೇಂದ್ರ ಸರ್ಕಾರದ ನ್ಯಾಕ್ ಸಮಿತಿಯು ಕಾಲೇಜಿನ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಮೌಲ್ಯಮಾಪನ ನಡೆಸಿ ಬಿಗ್ರೇಡಬಲ್ ಶ್ರೇಣಿಯ ಮಾನ್ಯತೆ ನೀಡಿದ ಪ್ರಯುಕ್ತ ದಿನಾಂಕ ಸೆಪ್ಟೆಂಬರ್ 13, 2024 ರಂದು ಸಾಯಂಕಾಲ 5 ಗಂಟೆಗೆ ಕಾಲೇಜಿನ ಸಭಾಂಗಣದಲ್ಲಿ ಕಾಲೇಜಿನ ಗೌರವ ಕಾರ್ಯದರ್ಶಿಗಳಾದ ಮಹಾಂತೇಶ ಕಡಪಟ್ಟಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಎಸ್.ಕೆ. ಮಠರ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಕಾಲೇಜಿನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರು ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಎಸ್.ಕೆ. ಮಠರು ಹಾಗೂ ಉಪಸ್ಥಿತರಿದ್ದ ನಿರ್ದೇಶಕರು ಮಾತನಾಡಿ, ನ್ಯಾಕ್ ಸಮಿತಿಯು ಕಾಲೇಜಿನ ಶೈಕ್ಷಣಿಕ ಕಲಿಕಾ ವಾತಾವರಣಕ್ಕೆ ತಕ್ಕಂತೆ ಇರುವ ಸುಸಜ್ಜಿತ ಕಟ್ಟಡಗಳು, ವಿಷಯವಾರು ವಿಭಾಗದ ತರಗತಿ ಕೋಣೆಗಳು, ಆಡಳಿತಾತ್ಮಕ ವಿಭಾಗಗಳು ಸೇರಿ ಇತರೆ ಮೂಲ ಸೌಕರ್ಯ ಪರಿಶೀಲನೆ ಹಾಗೂ ಮೌಲ್ಯಮಾಪನ ನಡೆಸಿ ಬಿಗ್ರೇಡಬಲ್ ಶ್ರೇಣಿಯ ಮಾನ್ಯತೆ ಪಡೆದಿದ್ದರೆ ಅದಕ್ಕೆಲ್ಲ ಊರಿನ ಗುರು ಹಿರಿಯರು, ಹಳೆ ವಿದ್ಯಾರ್ಥಿಗಳು, ಕಾಲೇಜಿನ ನಿವೃತ್ತ ಮತ್ತು ಸೇವಾನಿರತ ಪ್ರಾಧ್ಯಾಪಕರ ಹಾಗೂ ಪ್ರಾಂಶುಪಾಲರ ಪರಿಶ್ರಮ, ಪ್ರೋತ್ಸಾಹ, ಸಹಕಾರವೇ ಕಾರಣವಾಗಿದೆ. ಹಾಗಾಗಿ ಇದೊಂದು ಅತಿ ಸಂತಸದ ಕ್ಷಣವಾಗಿದ್ದು ಅದನ್ನು ಮಾಧ್ಯಮ ಪ್ರಕಟಣೆಯ ಮುಖಾಂತರ ನಾಡಿನದಾದ್ಯಂತ ಹಂಚಿಕೊಳ್ಳಲು ಅತಿ ಹೆಮ್ಮೆಯ ವಿಷಯವಾಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಈ ಒಂದು ಮಾನ್ಯತೆಯ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಹಾಗೂ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ನಿರ್ದೇಶಕರಾದ ಎಮೈಕತ್ತಿ, ಬಿಎಸ್ಕೆಂದೂರ, ಸಂಗಣ್ಣ ಚಿನವಾಲರ, ರವಿಹುಚನೂರ ಹಾಗೂ ಕಾಲೇಜಿನ ಐಜೆಎಸ್ಸಿ ಸಂಚಾಲಕರಾದ ಡಾಕ್ಟರ್ ಎಸ್.ಆರ್. ಗೋಲ್ಗಂಡ, ಸಹ ಸಂಚಾಲಕರಾದ ಎಲ್.ಎನ್. ಕುಲಕರ್ಣಿ ಸೇರಿ ಎಲ್ಲ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ತಿಂಗಳು ನಮ್ಮ ವಿಜಯಮಾತೆ ವಿದ್ಯಾರ್ಥಿ ಸಂಘದ ವಸ್ತ್ರ ಹಾಗೂ ಕಾಮರ್ಸ್ ಕಾಲೇಜಿನ ನ್ಯಾಕ್ ಇನ್ಸ್ಪೆಕ್ಷನ್ ಆಯಿತು. ಆ ನ್ಯಾಕ್ ಇನ್ಸ್ಪೆಕ್ಷನ್ನಲ್ಲಿ B++ ಗ್ರೇಡ್ ಬಂದಿದೆ. ಆ ಸಂತೋಷದ ವಿಷಯನ ನಿಮ್ಮ ಮುಖಾಂತರ ಎಲ್ಲರಿಗೂ ಹಂಚ್ಕೋಬೇಕಂತೇಳಿ ಇವತ್ತಿನ ಪ್ರೆಸ್ ಮೀಟ್ ಕರೆಯಲಾಗಿದೆ. ಎಲ್ಲರೂ ಭಾಳ ಉತ್ಸಾಹದಿಂದ ಕೆಲಸ ಮಾಡಿದರು. ನಮ್ಮ ಕಾಲೇಜಿನ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಹಳೆಯ ಪ್ರಾಧ್ಯಾಪಕರು, ಆಮೇಲೆ ಈಗ ಇಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಪ್ರಿನ್ಸಿಪಲ್ಲು, ಕೋಆರ್ಡಿನೇಟ್ರು, ಆಮೇಲೆ ಕೋಆರ್ಡಿನೇಟ್ರು, ಪ್ರಿನ್ಸಿಪಲ್ ಮಠ್ ಮೇಡಮ್ ಅವರು, ಆಮೇಲೆ ನ್ಯಾಕ್ ಕೋಆರ್ಡಿನೇಟರ್ ಗೋಲ್ಗುಂಡ್ ಸರು, ಆಮೇಲೆ ಕೋಆರ್ಡಿನೇಟರ್ ಅಂತಂದು ಕುಲಕರ್ಣಿ ವರ್ಕ್ ಮಾಡಿದರು. ಆಮೇಲೆ 7 ಕ್ರೈಟೀರಿಯಾದ ಹೆಡ್ಸ್ 7 ಜನ ಇದ್ದರು. ಅವರು ಎಲ್ಲರೂ ತಮ್ಮ ಎಫರ್ಟ್ ಆಲ್ಮೋಸ್ಟ್ 1-1.5 ತಿಂಗಳದಷ್ಟು ಟೈಮ್ ಈ ಕಾಲೇಜಿಗೆ ಮುಖ್ಯವಾಗಿಟ್ಟು ಕೆಲಸ ಮಾಡಿದರು. ಆ ಇದರಿಂದ B++ ಬಂದದ್ದು ನಮ್ಗೆ. ಅಂದರೆ ಹೋದ ಸಲ B+ ಬಂದಿತ್ತು, B+ ಬಂದಿತ್ತು, CGPA 2.56 ಇಷ್ಟು. ಈ ಸಲ 2.95 ಬಂದಿದೆ. ಇನ್ನೊಂದು 0.05 ಅಂದರೆ ನಮ್ಗೆ ಜಾಸ್ತಿ ಬಂದಿತ್ತಂದರೆ A ಬರ್ತಿತ್ತು. ಬಟ್ ಇದೇನು ಕಡಿಮೆ ಏನಲ್ಲ, A++, ಇದು B++ ಕಡಿಮೆ ಏನಲ್ಲ. ಇನ್ನಷ್ಟು ನಮಗೆ ಮುಂದಿನ ಸಲ ಹೆಚ್ಚು ಮಾಡ್ಕೊಳಕ್ಕೆ ಒಂದು ಅವಕಾಶ. ಅವತ್ತಿನ ದಿವಸ ಬಂದ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳು, ಆಮೇಲೆ ಊರಿನ ಎಲ್ಲ ಹಿರಿಯರು ಬಂದಿದ್ದರು. ಅದು ನಮ್ಮ ನ್ಯಾಕ್ ಇನ್ಸ್ಪೆಕ್ಟರ್ಸಿಗೆ ಭಾಳ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದು ಅಜ್ಜರ್ಣವಾಗ್ತದೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಗ್ರೇಡ್ ಇದು ಮಾಡೋಕ್ಕೆ ಈಗಳಿಂದನೇ ನಮ್ಮ ಸ್ಟಾಫ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯಾಕ್ ಇನ್ಸ್ಪೆಕ್ಷನ್ ಅದರಲ್ಲಿ ಇದೇ ಸಲ ನಮ್ಮ ಕಾಲೇಜಿಗೆ ಹೈಯೆಸ್ಟ್ ಮಾರ್ಕ್ಸ್ ಸಿಗ್ತಿದೆ. ಒಂದೇ ಇದರಲ್ಲಿ ನಮ್ಗೆ ಕಡಿಮೆ ಬಂದಿದೆ. ಉಳಿಕೆದೆಲ್ಲನೂ A+ ಬಂದವರು. ಬರೀ ರಿಸರ್ಚ್ ಇದರಲ್ಲಿ ಸ್ವಲ್ಪ ಕಡಿಮೆ ಬಂದಿದ್ದಕ್ಕೆ ಈ B++ಗೆ ನಾವು ಸಮಾಧಾನ ತಗೋಬೇಕಾಗುತ್ತೆ. ಹೆಂಗೆ ರಿಸರ್ಚ್
ಹೀಗೆ ಸ್ಕೋಪ್ ಅಷ್ಟು ಇದಾಗ್ತಾಯಿಲ್ಲ. ಈಗ ಒಟ್ಟ ಫಂಡ್ಸ್ ಇಲ್ಲ ಅಲ್ಲ ಅವ್ರಿಗೆ ಸಿಕ್ಕ ರಿಸರ್ಚ್ ಅಂತಂದ್ರೂ ತಾಲೂಕಾ ಲೆವೆಲ್ ಅಲ್ಲ, ಸ್ಟೇಟ್ ಲೆವೆಲ್ಲು ಕೊಡ್ತಿದ್ರು. ಈಗ ಎರಡು ಯೂನಿವರ್ಸಿಟಿ ಒಳಗೆ ಹುಡುಗರದವ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಈಗ ರಾಣಿ ಚೆನ್ನಮ್ಮ ಒಳಗೆ ಅವ್ರು ಅಲ್ಲೇ ಕಂಟಿನ್ಯೂ ಆಕ್ಕಾರ. ಅವ್ರು ಈಗ ಬಾಲ್ಕೋಟೆ ಅಲ್ಲಿ ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕು. ಇದು ಸಣ್ಣದ ಈ ಸರ್ಕಾರದಿಂದ ಬರುವಂಥ ವಿಶೇಷ ಏನೇನು ಸೌಲಭ್ಯ ಇರ್ತಾವೆ ಸರ್ ಈ ಗ್ರೇಡ್ ಬರುವುದರಿಂದ? ಏನು ಬಂದಿಲ್ಲ. ಕಳೆದ 10 ವರ್ಷದಿಂದ ಮೊದಲಿದ್ದು ಈಗ ಯಾವೂ ಇಲ್ಲ. ಯಾವ UGC ಗ್ರ್ಯಾಂಟ್ ಆಯಿತು ಇದಾಯಿತು ಏನೂ ಬಂದಿಲ್ಲ ರೀ. ಪಗಾರ ಏನು ಕೊಡ್ತಾರಲ್ಲ ಏಡೆಡ್ ಸ್ಟಾಫ್ಗೆ ಅದಷ್ಟೇ ಕರೆ. ಹ್ಞೂ ರೀ. ಒಳಗೆ UGC ಗ್ರ್ಯಾಂಟ್ ಒಳಗೆ ನಮಗೆ ಇವು ಬಂದಿದ್ದು ಎಕ್ವಿಪ್ಮೆಂಟ್ಸು, ಜಿಮ್ ಮಟೀರಿಯಲ್ಸು ಅವೆಲ್ಲ UGC ಗ್ರ್ಯಾಂಟಾಗಿ ಬಂದಿದ್ದು ಮೊದಲು. ಈಗ ಯಾವ ಅದು ಗ್ರೇಡ್ ಮ್ಯಾಗ ಏನಾದ್ರು ಕೊಡ್ತಾರೆ ಏನು ಸರ್? ಇಲ್ಲ ಅದೇ ಒಟ್ಟೆ ಇಲ್ಲ, ಏನೂ ಇಲ್ಲ. ಇದು ನಮ್ಮ ಕಾಲೇಜಿಗೆ ಒಂದು ಇದು A ಬಂದವ್ರಿಗೆ ಏನೂ ಇಲ್ಲ, A+ ಬಂದವ್ರಿಗೆ ಏನೂ ಇಲ್ಲ, C ಬಂದವ್ರಿಗೆ ಏನೂ ಇಲ್ಲ. ಕಾಲೇಜ್ ಚಲೋ ಅವೃತ್ತಿಯ ನ್ಯಾಟದ ಅಸೆಸ್ಮೆಂಟ್ ವೇಳೆಯಲ್ಲಿ ನಮ್ಮ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಗುರುಮಹಾಂತ ಶ್ರೀಗಳು ಮತ್ತು ನಮ್ಮ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಚೇರ್ಮನ್ರು, ಗೌರವ ಕಾರ್ಯದರ್ಶಿಗಳು, ನಿರ್ದೇಶಕ ಮಂಡಳಿಯವರು, ಪತ್ರಿಕಾ ವರದಿಗಾರರು, ಹಳೆಯ ವಿದ್ಯಾರ್ಥಿಗಳು, ಇವರೆಲ್ಲರ ಒಂದು ಆಮೇಲೆ ಸದ್ಯ ಓದುವಂತಹ ವಿದ್ಯಾರ್ಥಿಗಳು, ಇವರೆಲ್ಲರ ಒಂದು ಪರಿಶ್ರಮದಿಂದ ಒಂದು B++ ಗ್ರೇಡನ್ನು ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇದರ ಜೊತೆಗೆ ನಮ್ಮ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯ ಎಲ್ಲ ಬೋಧಕೇತರ ಸಿಬ್ಬಂದಿಯವರು ಕೂಡ ಇಲ್ಲಿ ಪಾಲ್ಗೊಂಡರು. ಅದರ ಜೊತೆಗೆ ಪತ್ರಿಕಾ ಮಾಧ್ಯಮದವರು ಕೂಡ ಇದಕ್ಕೆ ಒಂದು ಒಳ್ಳೆಯ ಪಬ್ಲಿಸಿಟಿಯನ್ನು ಕೊಟ್ಟರು. ಮತ್ತು ಇದೇ ಒಂದು ನೆಪದೊಳಗೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೇ ಡೆವಲಪ್ ಆಯಿತು. ಅದಕ್ಕೆ ನಾನು ನಮ್ಮ ಮಹಾವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರ ಪರವಾಗಿ ಈ ಒಂದು ನ್ಯಾಟದ ಯಶಸ್ಸಿಗೆ ಕಾರಣರಾದ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.